ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಕಲಿಯುಗದಲ್ಲಿ ಅಧರ್ಮ ಜಾಸ್ತಿ ಆಗ್ತಾ ಇದೆ. ಅಧರ್ಮ ಜಾಸ್ತಿ ಆದಷ್ಟು ಮನುಷ್ಯ ತನ್ನ ಸುಖ, ಆಯುಷ್ಯು, ಆರೋಗ್ಯ ಎಲ್ಲ ಕಳ್ಕೊಂಡ್ಬಿಡ್ತಾನೆ. ಎಲ್ಲ ಕಡೆ ಹೊಟ್ಟೆ ಕಿಚ್ಚು, ಅಸೂಯೆ, ದ್ವೇಷ, ಲಂಚ, ಮೋಸ, ವಂಚನೆ ತುಂಬಿ ತುಳುಕ್ತಿರುವಾಗ ಮನುಷ್ಯನಿಗೆ ಆಯುಷ್ಯ ಕ್ಷೀಣಿಸ್ತಾ ಇದೆ, ಆರೋಗ್ಯನೂ ಕೂಡ ಕೆಡ್ತಾ ಇದೆ. ಇದನ್ನ ಅರಿತಂತ ಭಗವಂತ ಕಲಿಯುಗದ ಜನರಿಗೆ ಒಂದು ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ ಪ್ರಾಪ್ತಿ ಆಗಬೇಕು ಅನ್ನೋದಕ್ಕೋಸ್ಕರವಾಗಿ ಹಲವಾರು ರೀತಿ ಅವತಾರಗಳನ್ನು ತಾಳ್ತಾನೆ. ಆ ಅವತಾರಗಳು ಒಂದೊಂದು ಅವತಾರ ಒಂದೊಂದು ಅರ್ಥ ಇದೆ, ಅದರ ಕಥೆ ಇದೆ, ಅದಕ್ಕೊಂದು ಪ್ರಯೋಜನ ಇದೆ. ಹಾಗೆ ಈ ಬ್ರಹ್ಮಾಂಡದಲ್ಲಿ, ಈ ಭೂಮಿ ಅನ್ನೋ ಗ್ರಹದಲ್ಲಿ 12 ಜ್ಯೋತಿರ್ಲಿಂಗಗಳಿವೆ. ಒಂದೊಂದು ಜ್ಯೋತಿರ್ಲಿಂಗಕ್ಕೂ ಒಂದೊಂದು ಇತಿಹಾಸ ಇದೆ, ಅದರದೇ ಆದಂಥ ಒಂದು ಪ್ರಯೋಜನ ಇದೆ, ಲಾಭ ಇದೆ. ಮತ್ತು ಯಾತಕ್ಕೆ ಅವತಾರ ಆಯಿತು, ಒಂದೊಂದು ಜ್ಯೋತಿರ್ಲಿಂಗಕ್ಕೂ ಕೂಡ ಹೇಗೆ ಒಂದೊಂದು ಹಿನ್ನೆಲೆ ಇದೆ. ಆ ಹಿನ್ನೆಲೆ ಒಂದು ಮೆಸೇಜ್ ಕೊಡುತ್ತೆ ಈ ಕಲಿಯುಗದ ಜನರಿಗೆ. ಹಾಗೆ ಇವತ್ತು ನಾನು ಮಹಾರಾಷ್ಟ್ರದ ವಿಶೇಷವಾಗಿ ಒಂದು ಜ್ಯೋತಿರ್ಲಿಂಗಕ್ಕೆ ನಾನು ಬಂದಿದ್ದೀನಿ. ಔರಂಗಾಬಾದ್ನಿಂದ ಸುಮಾರು 30ರಿಂದ 35 ಕಿಲೋಮೀಟರ್ ದೂರದಲ್ಲಿ ವೆರೋಲಿ ಅನ್ನೋ ಒಂದು ಜಿಲ್ಲೆನಲ್ಲಿ ಒಂದು ಮಹಾ ಜ್ಯೋತಿರ್ಲಿಂಗ ಇದೆ, ಅದು ಗುಸ್ಮೇಶ್ವರ್ ಅಂತ. ಆ ಗುಸ್ಮೇಶ್ವರ್ ಜ್ಯೋತಿರ್ಲಿಂಗ ಬಹಳ ವಿಶೇಷವಾದಂಥದ್ದು. ಅದ್ರ ಬಗ್ಗೆ ನಿಮಗೆ ನಾನು ಪರಿಚಯ ಮಾಡಿಕೊಡ್ತೀನಿ, ಮತ್ತು ಆ ಲಿಂಗ ದರ್ಶನ ಮಾಡೋಣ. ನಮ್ಮ ಭಾರತ ದೇಶದಲ್ಲಿ 12 ಜ್ಯೋತಿರ್ಲಿಂಗಗಳಿವೆ. ದೊಡ್ಡ ದೊಡ್ಡ ಟ್ರಾನ್ಸ್ಫಾರ್ಮರ್ಸ್ ಇದ್ದ ಹಾಗೆ ಈ ಜ್ಯೋತಿರ್ಲಿಂಗಗಳು ಇಡೀ ಭಾರತ ದೇಶವನ್ನ ಅಲ್ಲದೇ ಇಡೀ ಬ್ರಹ್ಮಾಂಡವನ್ನೇ ಕಂಟ್ರೋಲ್ ಮಾಡುವಂಥ ಒಂದು ಅಟಾಮಿಕ್ ಸೆಂಟರ್ಸ್ ಅಂತ ನಾನು ಹೇಳ್ತೀನಿ ಈ ಜ್ಯೋತಿರ್ಲಿಂಗಗಳೆಲ್ಲ. ಈ ಜ್ಯೋತಿರ್ಲಿಂಗದಲ್ಲಿ ಕೊನೆಯ ಜ್ಯೋತಿರ್ಲಿಂಗ ಅಂದರೆ ಈ ಗುಸ್ಮೇಶ್ವರ್ ಅಂತ. ಈ ಗುಸ್ಮೇಶ್ವರ್ ಜ್ಯೋತಿರ್ಲಿಂಗ ಮಹಾರಾಷ್ಟ್ರದಲ್ಲಿದು. ಒಟ್ಟು 4 ಜ್ಯೋತಿರ್ಲಿಂಗ ಇದೆ ಮಹಾರಾಷ್ಟ್ರದಲ್ಲಿ. ಅದರಲ್ಲಿ ಇದು ಒಂದು ಕೊನೆಯ ಜ್ಯೋತಿರ್ಲಿಂಗ, 12ನೇ ಜ್ಯೋತಿರ್ಲಿಂಗ ಅಂತ ಕರೀತಾರೆ. ಯಾಕೆ ಇಲ್ಲಿ ಭಗವಂತ ನೆಲೆಯಾಗಿದ್ದಾನೆ ಈ ವೆರೋಲಿ ಅನ್ನೋ ಊರಿನಲ್ಲಿ, ಕಾರಣ ಏನು ಅಂತ ಪ್ರಶ್ನೆ ಮಾಡಿದಾಗ, ದೇವಗಿರಿ ಅಂತ ಒಂದು ಊರಿತ್ತು, ಈಗ ದೌಲತಾಬಾದ್ ಅಂತ ಕರೀತಾರೆ ಈಗ ಅದನ್ನ. ಆ ದೇವಗಿರಿಯಲ್ಲಿ ಸುಧರ್ಮ ಅಂತ ಒಬ್ಬ ಬ್ರಾಹ್ಮಣ, ಧರ್ಮನಿಷ್ಠೆ, ಆಚಾರವಂತ, ಗುಣವಂತ, ಎಲ್ಲದಲ್ಲೂ ಸಂಸ್ಕಾರ ಇರುವಂಥ ಒಬ್ಬ ಬ್ರಾಹ್ಮಣ ಈ ಸುಧರ್ಮ ಅನ್ನೋನು. ಅವನಿಗೆ ಸುದೇಹ ಅಂತ ಒಬ್ಳು ಹೆಂಡತಿ ಇರ್ತಾಳೆ. ಮದುವೆ ಆಗುತ್ತೆ, ಬಹಳ ವರ್ಷ ತನಕ ಜೀವನ ನಡೆಸ್ತಾರೆ, ಆದರೆ ಮಕ್ಕಳೇ ಆಗೋದಿಲ್ಲ. ಸುಮಾರು 10-15 ವರ್ಷ ಆದರೂ ಕೂಡ ಸಂತಾನನೇ ಆಗೋದಿಲ್ಲ. ಆಗ ಮನೇಲೆಲ್ಲ ಕೇಳ್ತಾರೆ, ಏನಮ್ಮ ನೀವು ನಮ್ಮ ಮನೆ ಸೊಸೆಯಾಗಿ ಬಂದೆ, ನಮ್ಮ ವಂಶ ಅಭಿವೃದ್ಧಿ ಆಗ್ತಿಲ್ಲ, ವಂಶ ವೃದ್ಧಿ ಆಗ್ತಿಲ್ಲ, ಮಕ್ಕಳೇ ಆಗ್ತಿಲ್ವಲ್ಲಮ್ಮ ನಿನಗೆ ಅಂತ ಭಾಳ ನೊಂದ್ಕೊಂಡು ಸೊಸೆ ಹತ್ರ ಮಾತಾಡ್ತಾರೆ ಅತ್ತೆ ಮಾವ. ಆಗ ಸೊಸೆ ತುಂಬ ನೊಂದ್ಕೋತಾಳೆ, ಹೌದು ನನಗೆ ಮಕ್ಕಳಾಗ್ತಿಲ್ಲ, ಸಂತಾನ ಆಗ್ತಿಲ್ಲ, ಹಾಗಾದರೆ ನಾನು ಏನು ಮಾಡೋದು ಅನ್ನೋ ಒಂದು ಪ್ರಶ್ನೆ ಬಂದಾಗ, ಆಗ ಗಂಡನಿಗೆ ಹೇಳ್ತಾಳೆ ಸುಧರ್ಮನಿಗೆ, ಏನ್ರಿ ನನಗೆ ಸಂತಾನ ಆಗ್ತಿಲ್ಲ, ನೀವು ಇನ್ನೊಂದು ಮದುವೆ ಮಾಡ್ಕೊಳ್ಳಿ ನೀವು ಅಂತ. ಆಗ ಸುಧರ್ಮ, ನನಗೆ ಯಾರು ಹೆಣ್ಣು ಕೊಡ್ತಾರೆ, ನಾನು ಇನ್ನೊಂದು ಮದುವೆ ಹೇಗಾಗೋದು, ಪರವಾಗಿಲ್ಲ ಬಿಡು ಅಂತ ಸುಮ್ಮನಾಗ್ಬಿಡ್ತಾನೆ. ಆದರೆ ಸುದೇಹ ಹೇಳ್ತಾಳೆ, ನನ್ನ ತಂಗಿ ಒಬ್ಳಿದ್ದಲ್ಲ ಗುಷ್ಮ ಅಂತೇಳಿ, ಆ ಗುಷ್ಮಳನ್ನ ನೀವು ಮದುವೆ ಮಾಡ್ಕೊಳ್ಳಿ, ಸಂತಾನ ಆಗತ್ತೆ, ಆಗ ನನಗೂ ಒಂದು ಖುಷಿ ಆಗತ್ತೆ, ನಿಮ್ಮ ವಂಶನೂ ಅಭಿವೃದ್ಧಿ ಆಗತ್ತೆ ಅಂತ ಹೇಳಿದಾಗ ಬಹಳಷ್ಟು ಚಿಂತನೆ ಮಾಡಿ ಸುಧರ್ಮ ತನ್ನ ಹೆಂಡತಿ ತಂಗಿನೇ ಮದುವೆ ಮಾಡ್ಕೊಂಡ್ಬಿಡ್ತಾನೆ, ಗುಷ್ಮ ಅಂತೇಳಿ. ಮದುವೆ ಆಯಿತು, ಒಂದು ಒಳ್ಳೆ ಗಂಡು ಸಂತಾನ ಆಗತ್ತೆ 2ನೇ ಹೆಂಡತಿಗೆ. ಮಗು ಬೆಳೀತು, ತುಂಬ ಚೆನ್ನಾಗಿ ಮುದ್ದಾಗಿ ಚೆನ್ನಾಗಿ ಬೆಳೀತಾ ಇದ್ದಾನೆ. ಆದರೆ ಈ ಸುಧರ್ಮನ 2ನೇ ಹೆಂಡತಿ ಅವಳು ಶಿವನ ಭಕ್ತೆ. ಅವಳು ಎಂಥ ಭಕ್ತೆ ಅಂತಂದರೆ, ಪ್ರತಿನಿತ್ಯ ಸ್ನಾನ ಮಾಡೋದು, ನದಿ ಹತ್ರ ಹೋಗೋದು, ನದಿ ಮಣ್ಣು ತಗೊಳ್ಳೋದು, 101 ಲಿಂಗಗಳನ್ನು ಮಾಡ್ತಾ ಇದ್ಲಂತೆ. ದಿನ ಮಣ್ಣು ತೆಗೆಯೋದು, ಲಿಂಗ ಮಾಡೋದು, 101 ಲಿಂಗಗಳನ್ನು ಮಾಡಿ ಪೂಜೆ ಮಾಡಿ ನೈವೇದ್ಯ ಮಾಡಿ ಆ ಲಿಂಗಗಳನ್ನು ನದಿಗೆ ಬಿಟ್ಟು ಮನೆಗೆ ಹೋಗಿ ಊಟ ಮಾಡ್ತಿದ್ಲಂತೆ. ಅಂಥ ಪರಮ ಭಕ್ತೆ ಗುಷ್ಮ ಅನ್ನೋಳು. ಸರಿ, ಅಂಥವಳನ್ನ ಅವ್ನು ಮದುವೆ ಮಾಡ್ಕೊಂಡ. ಒಂದು ಮಗು ಆಯಿತು, ಮಗು ಬೆಳೀತಾ ಇದೆ, ಸ್ಕೂಲ್ಗೆ ಹೋಗ್ತಾ ಇದೆ. ಅಕ್ಕನಿಗೆ ಹೊಟ್ಟೆ ಕಿಚ್ಚಾಗೋಯ್ತು, ನನ್ನ ಗಂಡ ನನ್ನ ತಂಗಿ ಮದುವೆ ಮಾಡ್ಕೊಂಡ್ಮೇಲೆ, ಮಗು ಆದಮೇಲೆ ನನ್ನನ್ನು ಪ್ರೀತಿಯಿಂದ ನೋಡ್ತಿಲ್ಲ, ನನ್ನ ಅಸಡ್ಡೆ ಮಾಡ್ತಾ ಇದ್ದಾನೆ, ನನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದಾನೆ, ನನ್ನ ಯಾವಾಗಲೂ ತಿರಸ್ಕರಿಸ್ತಿದ್ದಾನೆ, ಕಾರಣ ಮಗು ಇದೆ ಅಂತ.
ಅದಕ್ಕೆ ನನ್ನ ಮೇಲೆ ಹೆಚ್ಚಿಗೆ ಪ್ರೀತಿ ಬರ್ಬೇಕಂದ್ರೆ ಏನ್ ಮಾಡ್ಬೇಕು, ಇಲ್ಲ ನನ್ನ ತಂಗಿ ಸಾಯಿಸ್ಬೇಕು, ಇಲ್ಲ ನನ್ನ ತಂಗಿ ಮಗುನ ಸಾಯಿಸ್ಬೇಕು, ಯಾವ್ದಾದ್ರು ಒಂದು ಮಾಡ್ಬೇಕು ಅಂತೇಳಿ ಪ್ಲಾನ್ ಮಾಡಿಬಿಟ್ಟು ತಂಗಿ ಮಗುನೇ ಸಾಯಿಸ್ಬಿಡ್ತು. ತಗೊಂಡೋಗಿ ಆ ಕೆರೆಗೆ ಬಿಸಾಕ್ಬಿಡ್ತಾಳೆ. ತಂಗಿ ಬರ್ತಾಳೆ, ಮಗ ಕಾಣ್ತಾ ಇಲ್ಲ, ಏನ್ ಮಾಡೋದು, ಮಗು ಎಲ್ಲೋದ ಅಂತ ಹುಡುಕ್ತಾ ಇದಾರೆ. ಆದ್ರೆ ಅವ್ನು ಸತ್ತೋಗಿ ಕೆರೆಯಲ್ಲಿ ಬಿಸಾಕಿದ್ದಾಳೆ. ಸ್ವಂತ ದೊಡ್ಡಮ್ಮನೆ ಕೊಂದ್ಬಿಟ್ಟು ಆ ಮಗುನ ಕೆರೆಗೆ ಹಾಕಿದ್ದಾಳೆ. ವಿಷಯ ಗೊತ್ತಾಯ್ತು. ಆದ್ರೂ ಪ್ರತಿನಿತ್ಯ 101 ಲಿಂಗಗಳನ್ನ ಮಾಡಿ, ಆ ಕೆರೆ ಮಣ್ಣು ತಗೊಂಡು ಲಿಂಗಗಳನ್ನ ಮಾಡಿ ಪೂಜೆ ಮಾಡಿ ಕೆರೆಗೆ ಬಿಡ್ತಿದ್ದಂತ ಈ ಒಂದು ಗುಷ್ಮ ದುಃಖದಿಂದ ನನ್ನ ಮಗ ಸತ್ತೋಗಿದ್ದಾನೆ, ಆದ್ರೂ ವ್ರತ ಮಾಡೋದನ್ನ ಬಿಡಬಾರ್ದು ಅಂತೇಳಿ ಪೂಜೆ ಮಾಡಿ ಆ ಲಿಂಗಗಳ ಮಾಡಿಬಿಟ್ಟು ಕೆರೆಗೆ ಬಿಟ್ಟು ಬರ್ತಾ ಇರ್ತಾಳೆ. ಬಂದ ತಕ್ಷಣ ಮಗನ ಶವ ನೋಡ್ತಾಳೆ. ನೋಡ್ಬಿಟ್ಟು ಬಹಳ ಬೇಜಾರಾಗತ್ತೆ. ಪರಮಾತ್ಮನಲ್ಲಿ ಶಿವನಲ್ಲಿ ಪ್ರಾರ್ಥನೆ ಮಾಡ್ತಾಳೆ, ಏನಪ್ಪ ನೀನು ಪೂಜೆ ಮಾಡಿದಕ್ಕೆ ನನ್ನ ಮಗ ಸತ್ತೋದ್ನಾ ಅಂತೇಳಿ. ಆಗ ತಕ್ಷಣ ಭಗವಂತನಿಗೆ ಒಂದು ಪ್ರಾರ್ಥನೆ ಉಳಿದು, ಪ್ರಾರ್ಥನೆ ತಪ್ಪಿದಾಗ ಆ ಕೆರೆಯಲ್ಲಿ ಬಿದ್ದಂತ ಶವ, ಆ ಮಗು ಎದ್ದು ಓಡ್ ಬಂದು ಅಮ್ಮ ಅಂತ ಹೇಳಿ ತಪ್ಕೊಂಡ್ಬಿಡುತ್ತಂತೆ ನೋಡಿ. ಆಗ ಖುಷಿ ಆಗತ್ತೆ, ಸತ್ತ ಮಗು ವಾಪಸ್ ಬಂತು ಅಂತ. ಆಗ ಶಿವನನ್ನು ತುಂಬಾ ಕೊಂಡಾಡ್ತಾಳೆ, ಪೂಜೆ ಮಾಡ್ತಾಳೆ. ಆಗ ಶಿವ ಪ್ರತ್ಯಕ್ಷ ಆಗ್ತಾನೆ. ಈ ಗುಷ್ಮ ಅಂತ ಅಂದ್ರೆ ಕರುಣಾಮಯಿ ಅಂತ ಭಾಷೆನಲ್ಲಿ ಹೇಳೋದು. ಕರುಣೆಯಿಂದ ತೋರಿಸಿದಂತ ಆ ಒಂದು ಪ್ರೀತಿ ವಾತ್ಸಲ್ಯಕ್ಕೆ ಗುಸ್ಮೇಶ್ವರ ಅಂತ ಹೇಳಿ ಇಲ್ಲಿ ನೆಲೆಯಾಗಿದ್ದಾನೆ ಶಿವ ಅಂತಾರೆ. ಆ ಕೆರೆ ಪಕ್ಕದಲ್ಲೇ ಇವತ್ತು ಈ ಗುಸ್ಮೇಶ್ವರ ಜ್ಯೋತಿರ್ಲಿಂಗ, ಕೊನೆಯ 12ನೇ ಲಿಂಗ ಈ ಸ್ಥಾನದಲ್ಲಿದೆ. ಆಗ ಮಗನ ಸಮೇತ ಆ ಗುಷ್ಮಾಳು ಏನ್ ಮಾಡ್ತಾಳೆ, ಮತ್ತೆ ಶಿವನ ಪೂಜೆ ಮಾಡಿ ಪ್ರಾರ್ಥನೆ ಮಾಡ್ತಾಳೆ. ಏನಾದ್ರು ವರ ಬೇಕಾ ಕೇಳು ಅಂತ ಶಿವ ಕೇಳಿದಾಗ, ಇಲ್ಲಿ ನೆಲೆಸಪ್ಪ, ಇಲ್ಲಿ ನೆಲೆಸಿ ಬಂದಂತ ಭಕ್ತರಿಗೆ ನೀ ಸದಾ ಆಶೀರ್ವಾದಗಳನ್ನ ಮಾಡಿ ಅವರ ಕಷ್ಟ ಕಾಪಡೆಗಳಿಂದ ಕಾಪಾಡುವಂತ ಪ್ರಾರ್ಥನೆ ಮಾಡ್ತಾಳೆ. ಆಗ ಯಾರು ಈ ಕ್ಷೇತ್ರಕ್ಕೆ ಬಂದು ನನ್ನನ್ನು ದರ್ಶನ ಮಾಡಿ ಸ್ಪರ್ಶ ಮಾಡಿ ಪೂಜೆ ಮಾಡ್ತಾರೋ ಅವರಿಗೆ ಎಂಥ ಅಪಮೃತ್ಯು ದೋಷ ಇದ್ರೂ ಕೂಡ ನಿವಾರಣೆ ಆಗತ್ತೆ, ಸಂತಾನ ಇಲ್ಲದವ್ರಿಗೂ ಸಂತಾನ ಆಗಲಿ ಅಂತ ಹೇಳಿ ಆಶೀರ್ವಾದ ಮಾಡ್ತಾರೆ ಆ ಭಗವಂತ ಕೈಲಾಸವಾಸಿ ಶಿವ. ಆ ಒಂದು ತನ್ನ ಚೈತನ್ಯ ಶಕ್ತಿನ ಆ ಜಾಗದಲ್ಲಿ ಬಿಟ್ಟು ಹೋದ್ಮೇಲೆ ಅದು ಒಂದು ಲಿಂಗ ರೂಪದಲ್ಲಿ ಇದೆ. ಅದೇ ಗುಸ್ಮೇಶ್ವರ ಲಿಂಗ ಅಂತ ಹೇಳಿ.
ನೋಡಿದಲ್ಲ ವೀಕ್ಷಕರೇ, ಗುಷ್ಣೇಶ್ವರ ದೇವಾಲಯ, ಶಿಲ್ಪಕಲೆ ಮತ್ತು ಆ ಸ್ವಾಮಿ ಸನ್ನಿಧಾನ ಜೀವಿತ ಕಾಲದಲ್ಲಿ ಒಮ್ಮೆ ಆದರೂ ಬಂದು ಕೊನೆ ಜ್ಯೋತಿರ್ಲಿಂಗವಾದಂಥ ಈ ಒಂದು ಗುಷ್ಣೇಶ್ವರನ್ನ ಟಚ್ ಮಾಡಿ ಸ್ಪರ್ಶ ಮಾಡ್ಲಿಕ್ಕೆ ಬಿಡ್ತಾರೆ, ಅಭಿಷೇಕ ಮಾಡ್ಲಿಕ್ಕೆ ಬಿಡ್ತಾರೆ, ಪೂಜೆ ಮಾಡೋಕ್ಕೆ ಅವಕಾಶ ಕೂಡ ಉಂಟು. ಕೊನೆ ಜ್ಯೋತಿರ್ಲಿಂಗ, ಈ ಜ್ಯೋತಿರ್ಲಿಂಗ ಮೋಕ್ಷಕ್ಕೆ ದಾರಿ ಕೊಡುತ್ತೆ ಅಂತ ಹೇಳ್ತಾರೆ, 12ನೇ ಜ್ಯೋತಿರ್ಲಿಂಗ. ಇದಲ್ದೇ ಯಾರಿಗೆ ದುರ್ಮರಣ ಅಪಮೃತ್ಯು ದೋಷ ಇರ್ತದೋ ಮತ್ತು ಸಂತಾನ ಆಗಿಲ್ಲ ಅನ್ನೋರು, ಆಗಾಗ ರೋಗದಿಂದ ನರಳ್ತಾ ಇರೋದು, ಸಾಯೋ ಸ್ಥಿತಿಗೆ ಹೋಗೋದು, ಅಂದರೆ ಐಸಿಯುಗೆ ಅಡ್ಮಿಟ್ ಆಗಿ ಬರೋದು, ಈ ಥರ ಸಮಸ್ಯೆಗಳಲ್ಲಿ ಏನಾದ್ರು ನರಳ್ತಿದ್ರೆ ಈ ಲಿಂಗವನ್ನು ಮುಟ್ಟಿ ಪೂಜೆ ಮಾಡಿದ್ರೆ ಆ ದೋಷ ನಿವಾರಣೆ ಆಗುತ್ತೆ ಅಂತ ಹೇಳಿ ಸ್ಥಳ ಪುರಾಣ ಇದೆ. ಜೀವಿತ ಕಾಲದಲ್ಲಿ ಒಮ್ಮೆಯಾದರೂ ಬಂದು ಈ ಗುಷ್ಮೇಶ್ವರ ದರ್ಶನ ಮಾಡಿ ಪವಿತ್ರರಾಗಿದೆ ಅಂತ ಹೇಳ್ತಾ, ನಮ್ಮ ಹಳೆ ಸಂಚಿಕೆನ ಯಾರು ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡೋದ್ಮೇಲೆ ಲೈಕ್ ಇರೋ ಬಟನ್ ಪ್ರೆಸ್ ಮಾಡಿ. ಆ ನೋಡಿದಂಥ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟ್ಟರ್ ಕೂಡ ನಾವು ಎಲ್ಲ ಎಪಿಸೋಡ್ಸ್ ಅಪ್ಲೋಡ್ ಮಾಡ್ತಿರ್ತೀವಿ. ಮತ್ತೆ ಇದೇ ಥರ ಮುಂದಿನ ಸಂಚಿಕೆಯಲ್ಲಿ ಒಂದು ವಿಶೇಷವಾದಂಥ ಕ್ಷೇತ್ರದ ಬಗ್ಗೆ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.